ಒಂದು ಭಾಳ ವಿಶೇಷ ಸುದ್ದಿ ತೊಗೊಂಡು ಬಂದ ನೋಡ್ರಿ ಕಡಕ ಜವಾರಿ ಕಾಕ. ಯಾವ ಕರ್ಮಭೂಮಿಯಲ್ಲಿ ಜನ್ಮ ತಾಳಿದ ಮಗು ಅದು ರಾಜ್ಯ ದರ್ಬಾರ ಆಳಾಕ ಹೋಗ್ತಾನೆ ಅನ್ನೋದು ಒಂದು ಸಂಕ್ಷಿಪ್ತ ಸುದ್ದಿ ಐತಿ. ಅನೇಕ ಬಾರಿ ಹೇಳಿದ್ದೀನಿ, ಬರೇ ಪದೇ ಪದೇ ಅವ್ರದ್ದು ಹೇಳ್ತಿ ಅಂತೀರಿ. ನಿಮಗೆ ನಾಚಿಕೆನೂ ಬರಬೇಕು. ಆ ಸಾಮ್ರಾಜ್ಯದ ವಿಷಯ ಹೇಳಬೇಕಾದ್ರೆ ನೀವು ಭಾಳ ಕೂಲಂಕುಷವಾಗಿ ಕೇಳ್ಕೊತ ಕೂತ್ರೆ ಎರಡು ತುತ್ತನ್ನ ಹೆಸ್ತಿರ್ತೀರಿ. ಭಾಳ ನೋಡ್ಬೇಕು. ಕಷ್ಟ ಕಾಲದಿಂದ ಮೇಲೆ ಬಂದವರು, ಕಷ್ಟ ಕಾಲದಿಂದ ಜನಸಂಘಟನೆ ಮಾಡಿದವರು, ಸಂಘಟನೆ ಮಾಡೋದು ಅಂಥದ್ದು ಇವತ್ತು ಭಾಳ ಕಠಿಣ ಪರಿಸ್ಥಿತಿ ಐತ್ರಿ. ಯಾರು ಇವತ್ತು ಬಂದ ಜನ ಬೇರೆ ತಂದ ಜನ ಬೇರೆ ಎರಡದಾವು. 1962ರಲ್ಲಿ ಗೋಕಾಕದ ಕರ್ಮಭೂಮಿಯಲ್ಲಿ ಒಂದು ಮಗು ಹುಡ್ತೈತೆ. ಎಷ್ಟು ಸೂರ್ಯ ಚಂದ್ರ ಸತ್ಯವೋ ಈ ವಿಷಯ ಸಹಿತ ಸತ್ಯ ಬರ್ಕೋರಿ. 1962ರಲ್ಲಿ ಇದೇ ಗೋಕಾಕದ ಕರ್ಮಭೂಮಿಯಲ್ಲಿ ಇದೇ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಆದಂಥ ದಿವಂಗತ ಕೈಲಾಸವಾಸಿ ಲಕ್ಷ್ಮಣರಾವ್ ಜಾರಕಿಹೊಳಿಯವರ ಸುಪುತ್ರ ಸತೀಶ್ ಜಾರಕಿಹೊಳಿ ಕರ್ಮಭೂಮಿಯಲ್ಲಿ ಹುಟ್ಟುತ್ತಾನೆ. ಪ್ರೀತಿಯಿಂದ ಸತ್ಯಪ್ಪ ಅಂತಿದ್ರು, ಅದನ್ನು ಸತೀಶ್ ಅಂಥೇಳಿ ಎಲ್ಲರೂ ಪ್ರೀತಿಯಿಂದ ಕರೀತಾರ. ನಾವು ಹೇಳಿದ್ದೀವಿ, ಇಡೇ ಕರ್ನಾಟಕದಲ್ಲಿ 3ನೇ ಸತ್ಯಪ್ಪನ ದರ್ಬಾರ್. ಒಂದು ಸಿಂದಗೇರ ಸತ್ಯಪ್ಪನ ದರ್ಬಾರ್, ವಾಡ್ರ ಸತ್ಯಪ್ಪನ ದರ್ಬಾರ್, 3ನೇದ್ದು ಈಗ ಜಾರಕಿಹೊಳಿ ಸತ್ಯಪ್ಪನ ದರ್ಬಾರ್. ಈ ದರ್ಬಾರ್ ಪ್ರಾರಂಭ ಆಯಿತು 1962ರಲ್ಲಿ. ಈ ಮಗು ಹುಡ್ತೈತಿ. ಮಗು ಹುಟ್ಟಿದ ತಕ್ಷಣ 75ಕ್ಕೆ ರಾಜಕೀಯ ರಂಗಕ್ಕೆ ಕಾಲಿಡ್ತೈತಿ. ಸಣ್ಣ ವಯಸ್ಸಿನಲ್ಲಿ ರಾಜಕೀಯ ಚಟುವಟಿಕೆ, ಕ್ರೀಡೆ, ಕಲೆ, ಮನರಂಜನೆ. ಆ ಕ್ರೀಡೆ, ಕಲೆ, ಮನರಂಜನೆಯಿಂದ ಯುವಕರ ಪಡೆ ಓಡ್ತೈತಿ. ಹೆಂಗೆ ಜಂಜಿ ಕೂತೈತ್ರಲ್ಲ ಹಂಗೆ ಜಂಜಿಗತೆ ತಯಾರು ಮಾಡಿದ್ರಿ ಸತೀಶ್ ಜಾರಕಿಹೊಳಿ. ಇತಿಹಾಸ ತಕ್ಕೋತು ಹೋಗ್ರಿ. ಎಂತಿಂಥ ಕ್ರಿಕೆಟ್ ಕ್ಲಬ್ಗಳು, ಬ್ಯಾಡ್ಮಿಂಟನ್ ಆಟಗಳು, ಆ ಹೊಳಿಯಲ್ಲಿ ಹೋಗೋದು, ತಿರುಗಾಡೋದು, ಪಿಕ್ನಿಕ್ ಹೋಗೋದು, ಭಾಳ ಸಂಘಟನೆ, ಒಂದು ಅಪಾರವಾದ ಸಂಘಟನೆ. ತಂದೆ ನೋಡಿದರೆ ಅಬಕಾರಿ ಗುತ್ತಿಗೆದಾರ. ಯಾವ ಹಂತ ಸೊಕ್ಕು ಇದ್ದಿರಲಿಲ್ಲ. ಸಣ್ಣ ವಯಸ್ಸಿನಲ್ಲಿಯೂ ಸಹಿತ ಸಿಂಪಲ್ ರಾಜಕಾರಣಿ. ಆವಾಗಲೂ ಸಹಿತ ಒಂದ ಜೋಡ ಬಟ್ಟೆ ಹಾಕೊಂಡು ತಿರುಗಾಡ್ತಿದ್ದ ಅಂತ ಸತೀಶ್ ಜಾರಕಿಹೊಳಿಯ ಒಂದು ವೈಶಿಷ್ಟ್ಯ ಹೇಳಿದರೆ ಕೆಲವರಿಗೆ ಚುರುಕು ಹತ್ತೈತ್ರಿ. ಚುರುಕು ಯಾಕೆ ಹತ್ತೈತಿ ಹೇಳ್ರಿ? ಸತ್ಯ ಮಾತು ಯಾವಾಗಲೂ ಚುರುಕು ಹತ್ತೋದು. ಸುಳ್ಳಿನ ವೈಭವೀಕರಣ ಮಾಡಿದರೆ ಖುಷಿ ಪಡ್ತೀರಿ. ಇಂಥವ್ರು ನೀವು ಕೇಳ್ಬೇಕು. ಒಬ್ಬೊಬ್ಬನ ಸಾಮ್ರಾಜ್ಯ ಹೆಂಗಿರ್ತಾವ ಅನ್ನೋದು. ಯಾಕೆ ಕಡಕ ಜವಾರಿ ಕಾಕ ಇಷ್ಟು ಗಂಟ್ಲ ಹರ್ಕೊಂಡು ಹೇಳ್ತಾನಂದ್ರೆ, ಆ ಕ್ಷೇತ್ರದಲ್ಲಿಯೇ ಇದ್ದು ಅಲ್ಲಿಯ ಅವರ ಪಿನ್ ಟು ಪಿನ್ ಮಾಹಿತಿ ನಮಗೆ ಗೊತ್ತಿದ್ದಷ್ಟು ನಿಮಗೆ ಗೊತ್ತಿರುವುದಿಲ್ಲ. ಗೊತ್ತು ಮಾಡುವ ಸಲುವಾಗಿ ನಿಮಗೆ ಹೇಳಾಕತ್ತೀನಿ. ಅದೇ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ. ಈ ಜಾರಕಿಹೊಳಿ ಗುಂಪಿನ ಮಾಸ್ಟರ್ ಮೈಂಡ್ ಮಹಾನಾಯಕ್. ರಾಜಕೀಯ ರಂಗ ಮೊಟ್ಟ ಮೊದಲ ಪ್ರವೇಶ ಮಾಡಿ ಅನೇಕ ಬಾರಿ ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಅನೇಕ ಸಹೋದರರನ್ನು ಸಹಿತ ಶಾಸಕರನ್ನಾಗಿ ತಯಾರು ಮಾಡಿ 5 ಶಾಸಕರು 1 MP. ಇನ್ನು 5 ಆಗ್ತಾವೆ, 12 ಆಗ್ತಾವೆ. ಅದನ್ನು ಯಾರು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿಗೆ ಒಂದು ಶಕ್ತಿ ಐತಿ. ಆ ವ್ಯಕ್ತಿ ಬೆಳ್ಕೋತ MLC ಆಗ್ತಾನೆ. ಮುನ್ಸಿಪಾಲ್ಟಿ ಕೈಯಾಗ ಹಿಡ್ಕೊಂಡು MLC ಹಾಕಾನೆ. APMC, ಒಕ್ಕಲ್ತನ, ಮಾರುಕಟ್ಟೆ, ಶುಗರ್ ಫ್ಯಾಕ್ಟ್ರಿ ಇವೆಲ್ಲ ತನ್ನ ಕಬ್ಜಾಗಿ ಬರ್ತಾವೆ. ಜನ ಏನು ಮಾಡ್ತಾರ್ರಿ? ನಮಗೆ ದುಃಖದಲ್ಲಿ ಇದ್ದಾಗ ಸ್ಪಂದಿಸ್ತಾರ. ನಮಗೆ ಕಷ್ಟ ಕಾಲದಲ್ಲಿ ಇರುವಾಗ ಇಲ್ಲಿ ಏನೇನು ನಡೆದಿದ್ದು ಗೋಕಾಕ ತಾಲೂಕಿನ ಹಿಂದಿನ ಇತಿಹಾಸಗಳು ತೆಗೆದು ನೋಡಿದ್ರೆ ಯಾವ್ಯಾವ ಅಹಿತಕರ ಘಟನೆಗಳು ನಡೆದಿದ್ದು ಈಗ ಯಾವ ನಡೆಯಾಕ ತಯಾರಿಲ್ರಿ, ಎಲ್ಲ ಬಂದಾಗಿ. ಇಲ್ಲಿ ಏಕಚಕ್ರಾಧಿಪತ್ಯ ಈ ಗುಂಪಿಂದು. ಈ ಸಾಮ್ರಾಜ್ಯದ ಶಕ್ತಿ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ನೇರವಾಗಿ MLC ಪ್ರವೇಶ ಮಾಡಿ ಆಮೇಲೆ ಈ MLA ಆಗ್ತಾನೆ. ಅನೇಕ ಬಾರಿ ಮಂತ್ರಿ ಆಗ್ತಾನೆ. ಈಗ ಮುಖ್ಯಮಂತ್ರಿ ಗಾದಿಗೆ ಅಲಂಕಾರ ಆಗುವಂಥ ಸಂದರ್ಭ ಬಂದೈತಿ. ಸಹೋದರರು ಸಹಿತ MLAಗಳಾಗ್ಯಾರ, ಮಂತ್ರಿಗಳಾಗ್ಯಾರ. ರಾಜ್ಯ ನೋಡುವಂಗೆ ಮಾಡಿದ್ರೆ ಗೊತ್ತೈತೆ ನಿಮಗೆ. ಇಡೀ ದೇಶದಲ್ಲಿ ಅವರ ಅವಾರ್ಡ್ ಕಾರ್ಯಕ್ರಮಗಳು ಜಗತ್ತು ನೋಡ್ತಿದ್ದು. ಇವತ್ತು ಕ್ರೀಡೆಗೆ, ಕಲೆಗೆ, ಮನರಂಜನೆಗೆ ಒತ್ತು ಕೊಟ್ಟಿದ್ದು. ಇವತ್ತು ಎಷ್ಟು ಸಲ ಹೇಳಿದರು ಕಡಿಮೆ. ಆ ಮುದ್ದಿನ ಮಗಳು ನೋಡ್ರಿ, ಒಂದು ಸ್ವಲ್ಪ ಕಲ್ಕೋರಿ. ಆ ಹುಡುಗಿ ಹತ್ರ ಹೋಗಿ ಎಷ್ಟು ಸಿಂಪಲ್ಲು, ಎಷ್ಟು ಮಾತನಾಡುವ ಮೃದು ಸ್ವಭಾವ. ತಮ್ಮ ಕೆಲಸಗಳನ್ನ ತಂದಂಥವ್ರಿಗೆ ಆ ಆದ್ಯತೆ ಮೇರೆಗೆ ಆ ಕೆಲಸಗಳನ್ನ ಮಾಡಿಕೊಡುವಂಥ ಒಂದು ಪ್ಲ್ಯಾನ್ ಹಾಕ್ಯಾಳ. ಕೌಶಲ್ಯ ಅಭಿವೃದ್ಧಿ ಕಾರ್ಖಾನೆ ತರಬೇಕು ತನ್ನ ಲೋಕಸಭಾ ಕ್ಷೇತ್ರದಲ್ಲಿ. ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಹಾಜನತೆ ನನಗೆ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಕಳಿಸಿದಾರ. ನನ್ನಿಂದ ಅವ್ರಿಗೇನು ಕೊಡುಗೆ? 14 ಕಂಪನಿ ಡೈರೆಕ್ಟರ್ ಅದಾಳ್ರಿ. 14,000 ಕೋಟಿಯ ಸರ್ದಾರಗಳಿದ್ದರೂ ಸಹಿತ ಒಂಜಗೊಂದು ಬಂಗಾರಿಲ್ಲ. ಸಿಂಪಲ್ ಬಟ್ಟೆ, ಸಿಂಪಲ್ ಅರಿವಿ. ನೋಡ್ರಿ ಹೋಗುವ ಶೈಲಿ, ಮಾತನಾಡುವ ಶೈಲಿ, ಎಷ್ಟು ಏನೇನು ಜನ ಮಾತಾಡ್ತಿದ್ರು. ಎಲ್ಲಿ ಬರ್ತಾಳ ಈ ಹುಡುಗಿ ಆರಿಸಿ ಅಂಥೇಳಿ. ಆದರೆ ನೆಟ್ವರ್ಕ್ ಮಾಡೋದು ಬಿಡಲಿಲ್ಲ. ಜನ ಮಾತ್ರ ಕೈ ಹಿಡಿದ್ರು. ಜನತೆ ಆಶೀರ್ವಾದದಿಂದ ಉನ್ನತ ಮಟ್ಟದ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಇಲ್ಲದೆ ನೇರವಾಗಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿದಂಥ ಈ ಪ್ರಿಯಾಂಕಾ ಜಾರಕಿಹೊಳಿ
ರಾಹುಲ್ ಜಾರಕಿಹೊಳಿ ಈಗ ತಯಾರಾಗಿ ನಿತ್ತಾನ್, ಅಮರ್ನಾಥ್ ನಿತ್ತಾನ್, ಸನತ್ ನಿತ್ತಾನ್, ಸರ್ವೋತ್ತಮ ನಿತ್ತಾನ್, ಸಂತೋಷ ನಿತ್ತಾನ್, ಆದಿತ್ಯ ನಿತ್ತಾನ್. ಇನ್ನೂ ಎಷ್ಟು ಹೇಳ್ಬೇಕ? ಇನ್ನೂ ಒಂದು 3 ಅದಾವ್ರಿ, ಗುಪ್ತ ಹೇಳ್ತಾನೆ ಆಮೇಲೆ. ಅವು ಬರ್ತಾವಿನ ಹುಲಿಗೋಳ. ಇವು 15 ಆಗುವಂಥ ನಮ್ಮ ಲೆಕ್ಕಾಚಾರ ಐತೆ ಅಂದಮೇಲೆ ಕರ್ನಾಟಕ ರಾಜ್ಯದಲ್ಲಿ ಈ ಮನೆತನ ದೇಶ ನೋಡಬೇಕು. ಎಷ್ಟು MLA ಶಾಸಕರಾಗಿದ್ದು. ದೇವೇಗೌಡರ ಕುಟುಂಬ ಬಿಟ್ಟರೆ ಎರಡನೇದ್ದು ಜಾರಕಿಹೊಳಿ ಕುಟುಂಬ. ಯಾರು ನಯ ವಿನಯದಿಂದ ಸ್ವಭಾವದಿಂದ ನಮ್ಮ ಅಹವಾಲ ಸ್ವೀಕಾರ ಮಾಡಿ ನಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರ ಅವರಿಗೆ ನಮ್ಮ ಬೆಂಬಲ. ಇದು ಕಡಕ ಜವಾರಿ ಕಾಕನ ಸತ್ಯ. ಸಾವಿರಾರು ಜನ ನಮ್ಮ ಸ್ಟುಡಿಯೋಗೆ ಬರ್ತಾರೆ. ಗುಲ್ಬರ್ಗ ಅಫ್ಜಲ್ಪುರದಿಂದ ಬರ್ತಾರೆ, ಹೇಳ್ತಾರೆ ಜಾರಕಿಹೊಳಿ ಸಾಮ್ರಾಜ್ಯ ಕಾಕ ಎಲ್ಲ ವಿಷಯ ನಾವು ನಿನ್ನಿಂದ ತಿಳ್ಕೊತೇವೆ. ಆ ರಮೇಶನ ಹತ್ರ ಹೋಗ್ರಿ, ದಡಲ್ ಪಡಲ್ ಡಿಸಿಷನ್. ಆ ಬಾಲಚಂದ್ರ ಹತ್ರವಾದ್ರಿ, ರಾತ್ರಿ ಆಗಲಿ ಜನರ ಜೊತೆ ಸಂಪರ್ಕ, ಸಣ್ಣ 12ಕ್ಕೆ ಬಂದ್ರೆ ಸಂಜೆ ತನಕ ಸಂಪರ್ಕ. ಏನ್ರಿ ಇದು ಎಲ್ಲ? ಯಾಕೆ ಅವರಿಗೆ ಜನ ಸಂಪರ್ಕ ಬೇಕಾಗಿತ್ತು? ಒಂದು ವಿಡಿಯೋ ಹಾಕತ್ತೀನಿ ನಾನು. ಆ ವಿಡಿಯೋ ಈ ಎಂದಕಲೇ ಹೇಳಿದ್ದೀನಿ, ಮತ್ತೊಮ್ಮೆ ಅದನ್ನು ಪ್ಲೇ ಮಾಡೋ ಸಲುವಾಗಿ ತೋರ್ಸತ್ತೀನಿ. ಅದನ್ನು ಎಷ್ಟು ಟ್ರೋಲ್ ಮಾಡಿದಿರಿ, ಕೋಟಿ ಜನ ನೋಡಿದಿರಿ. ಆ ಕೋಟಿ ಜನ ನೋಡಿದಂಥ ವಿಡಿಯೋ ಹಾಕೋದಲ್ಲ, ಮತ್ತೊಂದು ಭಾಳ ವಿಶೇಷ ವಿಡಿಯೋ ಹಾಕ್ತೀನಿ. ನಾನು ಹೇಳಿದ್ನಿ, ಸಾವಿರಾರು ಕೋಟಿ ಸರ್ದಾರ, ಕೈಯಲ್ಲಿ ಬ್ರಾಸ್ಲೆಟ್ ಇಲ್ಲ, ಉಂಗುರ ಇಲ್ಲ, ವಾಯಿ ಚಪ್ಪಲ್ಲ, ಹೆಲಿಕಾಪ್ಟರ್ ಗಡಗಡ ಅಂತ ಹೇಳಿದ್ನಿ. ಕೋಟಿ ಜನ ನೋಡಿರಪ್ಪ ಅದನ್ನು. ಆದ್ರೆ ಆ ಜನ ಎಲ್ಲ ಲೈಕ್ ಶೇರ್ ಮಾಡಿ ಇವತ್ತು ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಬೆಂಬಲ ಕೊಡೋ ಸಲುವಾಗಿ ಕಟಿಬದ್ಧರಾಗಿ ವಚನ ಕೊಟ್ಟಾರ. ಮುಂದಿನ 28ಕ್ಕೆ ಭವಿಷ್ಯ ರೂಪಣೆಗೊಳ್ತೈತಿ. ಇದು 1962ರಲ್ಲಿ ಪವಿತ್ರ ಕರ್ಮಭೂಮಿಯಲ್ಲಿ ಹುಟ್ಟಿದ ಮಗು. ರಾಜ್ಯ ಸಿಂಹಾಸನ ಹಿಡಿತೈತಿ, ಬರ್ಕೋರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮೀಪವಾಗಿರುವ ಸತೀಶ್ ಜಾರಕಿಹೊಳಿಗೆ ಏನಾದರೂ ಸ್ವಲ್ಪ ತೊಂದರೆ ಮಾಡಿದ್ರೆ ಸರ್ಕಾರ ಢಮಾರ್ ಹಾಕೈತಿ, ಗೊತ್ತೈತಿರಲ್ಲ. ಏನು 37 ಮಂದಿ ಶಾಸಕರ ಸಹಿ ಮಾಡಿ ಕಳಿಸಿದ್ರು ಅಂತೇಳಿ ಸುಳ್ಳು ಫೇಕ್ ಅಕೌಂಟ್, ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿ ಅದಾವ. ಈ ಕುಟುಂಬಕ್ಕೆ ಹೆಂಗಾರೆ ಮಾಡಿ ಕಲಂಕ ಕೊಡೋ ಸಲುವಾಗಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಮತ್ತೆ ಪಂಗನಾಮ ಮುಖ ಕಳಿಸಿ ಬೀಳ್ತೈತಿ. ಬೆಳಿಗ್ಗೆ ಏನೋ ಮಾಡಕ್ಕೆ ಹೋಗೋ, ಸಂಜೆ ನೋಡ್ರೆ ಮುಖ ಸಪ್ಪಗಾಗಿರ್ತಾವ. ಯಾಕಿರೋ ಅಂದ ತಕ್ಷಣ ಏನು ಬಿಡ್ರಿ, ಏನು ಮಾಡ್ರೂ ಏನು ಆಗೋದಿಲ್ಲ. ಅದು ಇನ್ನೂ 30 ವರ್ಷದ ಸಾಮ್ರಾಜ್ಯ ಅಳಗಾಡ್ಸಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಆಲದ ಮರ ಅಂತ ಹೇಳಿದ್ದೀನಿ. ಯಾರ್ರೀ ನೀವು ಕಿತಾಪತಿಗಳು? ಯಾರು ನೀವು? ಸೊಳ್ಳೆಯ ಲೆಕ್ಕದಲ್ಲಿ ಇದ್ದವರು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಕರ್ನಾಟಕ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ಗೆ ಇವತ್ತು ಗೋದ್ರೇಜ್ ಲಾಕರ್ ಚಾವಿ ಅಂದ್ರೆ ಸತೀಶ್ ಜಾರಕಿಹೊಳಿ. ಬೆಚ್ಚಾಕ ಬರಂಗಿಲ್ಲ, ಡೂಪ್ಲಿಕೇಟ್ ಹತ್ತಂಗಿಲ್ಲ, ಕೊರತ್ ತೆಗೆದ್ರೆ ಬೆಂಕಿ ಹತ್ತೈತಿ. ಇಂಥ ಒಂದು ಭದ್ರವಾದ ಗೋದ್ರೇಜ್ ಲಾಕ್ ಅಂದ್ರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಮೌನ ವಹಿಸ್ತಾ ಅಂತೇಳಿ ತಾಕತ್ತಿಲ್ಲ ತಿಳ್ಕೊಬೇಡ್ರಿ. ಮೌನದಿಂದ ಕಾರ್ಯಾಚರಣೆ, ರಾಜ್ಯ ಮಟ್ಟದಲ್ಲಿ ಸಂಘಟನೆ, ಅಪಾರ ಲಕ್ಷಾಂತರ ಎಷ್ಟೊಂದು ಅಭಿಮಾನಿಗಳು. ಹೆಲಿಕಾಪ್ಟರ್ ಗಡಗಡ ತಿರುಗ್ತೈತೆ ಅಂತ ಹೇಳಿದೇನೆ. ಇದ 28 ಒಳಗೆ ಅಷ್ಟ ಆಗಬೇಕು. DK ಶಿವಕುಮಾರ್ ಮುಂದಾಗಾಕ ಭವಿಷ್ಯ ಇಲ್ಲ ಅಂತ ಹೇಳಿ. ಯಾವ ಭವಿಷ್ಯ 8 ವರ್ಷ ಮುಖ್ಯಮಂತ್ರಿ ಆಗ್ತಾನಂತೇಳಿ. ಕೊರೋನಾದಾಗ ಯಾಕೆ ಹೇಳಿಲ್ಲ? ಓಯಪ್ಪ, ಕೊರೋನಾದಾಗ ಬರ್ಬೇಕಾಗಿತ್ತು ಭವಿಷ್ಯಗಾರನಿ. ಬದುಕತಾರೋ ಸಾಯ್ತಾರೋ ಅಂತೇಳಿ ಎಲ್ಲಿ ಮುಚ್ಕೊಂಡು ಕೂತ್ರಿ. ಈಗ ನೀನು ಮನೆ ನೋಡಿದ್ನ 8 ವರ್ಷ ಮುಖ್ಯಮಂತ್ರಿ ಆಳಬಹುದು. ಇದೇ DK ಶಿವಕುಮಾರ್. ಗೊತ್ತೈತ್ರಿ, ಯಡಿಯೂರಪ್ಪಗೂ ಹೇಳಿದ್ರು ಒಂದೋ ದಿವಸ ತೆಗೆದು ಹೋಗಿದ್ರು. ಗೊತ್ತೈತಿಲ್ರಿ? ಜೈಲಿಗೆ ಹೋಗಿ ಬಂದ್ರೆ ಜೈಲಿಗೆ ಹೋಗಾರೋ ಇದಕ್ಕೆ ಹೋಗಾರ ಅಂತ ಹೇಳಿದ ಅವ ಭವಿಷ್ಯಗಾರ. ಅವಾಗ ಹೇಳ್ಬೇಕಾಗಿತ್ತು ಆ ಭವಿಷ್ಯಗಾರ, ಇಲ್ಲಪ್ಪ DK ಶಿವಕುಮಾರ ನೀನು 50 ದಿನ ಜೈಲಿಗೆ ಹೋಗ್ತಿ ಅಂತೇಳಿ ಏನಾದ್ರು ಹೇಳಿದ್ದ? ಎಲ್ಲಿರಿ ಮುಹೂರ್ತ? ಎಲ್ಲಿ ಬಾಬಾನ ಒಂದು ನವಿಲಗಿರಿ? ಎಲ್ಲಿ 20 ನಮೂನಿ ದಾರ ಕಟ್ಕೊಂಡು ಅಂದ ಭಕ್ತಿಗತೆ? ಏನಿವೆಲ್ಲ? ಸ್ವಚ್ಛ ಆಡಳಿತ, ದಕ್ಷ ಆಡಳಿತ. ಸತೀಶ್ ಜಾರಕಿಹೊಳಿ ಮೈಯಾಗ ನೋಡ್ರೆ ಒಂದು ದಾರ ಇಲ್ಲ, ಒಂದು ನಿಂಬಿಕಾಯಿ ಇಲ್ಲ, ಒಂದು ಕೈಯಾಗ ದಾರ ಇಲ್ಲ. ಕಲ್ಕೋಬೇಕೆ? ಅಂದ ಭಕ್ತಿತನ ಬಿಡಬೇಕು, ಮೂಢನಂಬಿಕೆ ಬಿಡಬೇಕು. ಭಾವನೆಗಳು, ನಂಬಿಕೆಗಳು ನಿಮ್ಮ ಮನೆಯಲ್ಲಿ ಇಟ್ಕೋರಿ. ಸಾರ್ವಜನಿಕ ರಂಗದಲ್ಲಿ ಏನು ಕಟ್ಕೊಂಡ್ ಬಂದಿಪ್ಪ? 20 ನಮೂನಿ ತಾಯ್ತಾ, ದಾರ, ಸುಡ್ಗಾಡ್, ಸಂತಿ, ಬಾಬಾನ ತಾಯ್ತಾ, ಲಿಂಬಿಕಾಯಿ. ಅವ ಏನಾರ ಒಂದು ಲಿಂಬಿಕಾಯಿ ಹಾರ ಹಾಕೋ ಅಂದ್ರೂ ಹಾಕೊಳ್ಳವ್ರ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ನಡಿಬೇಕು ಅದು ಸತೀಶ್ ಜಾರಕಿಹೊಳಿಯ ಸನ್ನೆ ಮುಖಾಂತರ ನಡೀತೈತಿ. ಅದೊಂದು ಶಕ್ತಿ ಐತಿ. ಅಪಾರ ಪಡೆ ನೋಡೋಣ. ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋ ಸಲುವಾಗಿ ಹೈಕಮಾಂಡ್ ಸೂಚನೆ ಮಾಡೈತಿ. ಕೈ ಎತ್ತೂರಪ್ಪ ಅಂದ್ರೆ 136 ಕೈ ಎತ್ತುತ್ತಾರ. 3 ಹೋಗ್ತಾವ. 3 ಯಾವ ಅಲ್ಲಿ ಗೊತ್ತೈತ್ಲ? ಒಂದು ರಾಮನಗರ, ಒಂದು ಅಲ್ಲೊಂದ, ಇಲ್ಲೊಂದ. 3 ಬೆಟ್ಟ